ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷತಾ. ಈ ಪ್ರೀತಿ ಪ್ರೇಮ ಅನ್ನುವ ಎರಡು ಅಕ್ಷರದ ಒಂದು ಪದ ಬಹಳ ಮಹತ್ವದ ಭಾವನೆಯನ್ನ ಹುಟ್ಟು ಹಾಕುತ್ತೆ ನಮ್ಮಲ್ಲಿ. ಎಷ್ಟು ಜನಕ್ಕೆ ಪ್ರೀತಿ ಆಗಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿ ಪ್ರೇಮ ಅಂತ ಇದ್ದೇ ಇರುತ್ತೆ. ಕೆಲವರಿಗೆ ಈ ಪ್ರೀತಿ ಕ್ಷಣಾರ್ಧದಲ್ಲಿ ಆದರೆ ಅದನ್ನ ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳಿ ಕರಿತೀವಿ. ಇನ್ನು ಕೆಲವರು ವಾರಗಟ್ಟಲೆ ವರ್ಷಾನುಗಟ್ಟಲೆ ಪ್ರಯತ್ನ ಮಾಡಿದಾಗ ಇದರಲ್ಲಿ ಪ್ರೀತಿ ಮಾಡ್ತಾ ಮುಂದುವರಿತಾರೆ. ಇನ್ನು ಪ್ರೀತಿ ಮಾಡಿದವರೆಲ್ಲ ಮದುವೆ ಆಗ್ತಾರಾ ಅನ್ನೋದು ಪ್ರಶ್ನೆ. ಅಫ್ಕೋರ್ಸ್ ಎಲ್ಲರೂ ಮದುವೆ ಆಗ್ಲಿಕ್ಕಾಗಲ್ಲ. ಎಲ್ಲರ ಪ್ರೀತಿ ಯಶಸ್ಸಿಗೆ ಮುಟ್ಟಲ್ಲ. ಆದರೆ ಕೆಲವರ ಪ್ರೀತಿ ಬ್ರೇಕಪ್ಗೆ ಅಂತ್ಯಗೊಳ್ಳುತ್ತೆ. ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳಿ ನಾವೇನು ಕರಿತೀವಿ, ಸಣ್ಣ ಪುಟ್ಟ ತೊಡಕುಗಳು, ಆಮೇಲೆ ದುಡುಕಿ ಏನೋ ಒಂದು ನಿರ್ಧಾರ ತೆಗೆದುಕೊಂಡಾಗ ಬ್ರೇಕಪ್ಗಳಾಗತ್ತೆ. ಬ್ರೇಕಪ್ಗಳಾದಾಗ ಎಷ್ಟು ನೋವಾಗುತ್ತೆ. ಆ ನೋವಿಂದ ಹೊರಬರಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥ ಟಿಪ್ಸ್ಗಳನ್ನು ನಾನು ಹೇಳಿಕ್ಕೆ ಹೊರಟಿದ್ದೀನಿ. ಸೈಕಾಲಜಿಸ್ಟ್ ಅಂತೂ ಅಲ್ಲ, ಆದರೆ ಗೂಗಲಿಂದ ಕೆಲವೊಂದು ಪಾಯಿಂಟ್ಸ್ಗಳನ್ನು ಆಯ್ದು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳಲು ಹೊರಟಿದ್ದೇನೆ. ಬ್ರೇಕಪ್ ಆದಾಗ ಒಂದು ನೋವಂತೂ ಇದ್ದೇ ಇರುತ್ತೆ. ನಮ್ಮವರು ನಮ್ಮಿಂದ ದೂರ ಆಗಿದ್ದಾರೆ ಅನ್ನೋ ಭಾವನೆ ಹುಟ್ಟುತ್ತೆ. ಅಯ್ಯೋ, ನಾನು ಸತ್ತೋಗ್ಬಿಡ್ಬೇಕು, ನನಗೀಗ ಯಾರೂ ಇಲ್ಲ ಅನ್ನುವಂಥ ಭಾವನೆ ಬರುತ್ತೆ. ಕೆಲವರು ಸತ್ತೋಗೋದೇನು, ಆತ್ಮಹತ್ಯೆ ಮಾಡ್ಕೊಂಡೇ ಬಿಡ್ತಾರೆ. ಅಂಥವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಅದಕ್ಕಾಗಿ ಕೆಲವೊಂದಷ್ಟು ಟಿಪ್ಸ್ ಇಲ್ಲಿದೆ ನೋಡಿ. ನಿಮ್ಮ ಬ್ರೇಕಪ್ ಆದ ತಕ್ಷಣ ನಿಮ್ಮ ಪ್ರೀತಿ ಪಾತ್ರರ ಫೋಟೋವನ್ನ ಡಿಲೀಟ್ ಮಾಡಬೇಕು. ಜೊತೆಗೆ ಅವರ ಫೋನ್ ನಂಬರ್ ಇದ್ರೆ ಅದು ಸಹ ಡಿಲೀಟ್ ಮಾಡಬೇಕು. ಅವರ ಜೊತೆ ನಿಮ್ಮ ಫೋಟೋಗಳಿದ್ರೆ ಅದು ಸಹ ಡಿಲೀಟ್ ಮಾಡಬೇಕು. ಅವರೇನಾದರೂ ನಿಮಗೆ ಉಡುಗೊರೆ ಕೊಟ್ಟಿದ್ರೆ ಅದನ್ನ ಹಿಂದಿರುಗಿ ಅವರಿಗೆ ವಾಪಸ್ ಕೊಡಿ, ಅಥವಾ ಅದನ್ನ ನೀವು ನಿಮ್ಮ ಬಳಿಯಿಂದ ಆಚೆ ಎಲ್ಲೋ ಒಂದು ಕಡೆ ಇಟ್ಬಿಡಿ. ಅದು ನಿಮ್ಮ ಕಣ್ಣಿಗೆ ಬೀಳಬಾರ್ದು. ಯಾಕಂದ್ರೆ ಪದೇ ಪದೇ ಆ ಉಡುಗೊರೆಗಳನ್ನು ನೋಡಿದಾಗ ಅವರ ನೆನಪು ನಿಮಗಾಗಬಹುದು. ಆಮೇಲೆ ನಿಮ್ಮ ದಿನಚರಿಯನ್ನ ಬದಲಾವಣೆ ಮಾಡ್ಕೊಳ್ಳಿ. ಪುಸ್ತಕ ಓದೋದ್ರಲ್ಲಿ ಆಸಕ್ತಿ ಹೆಚ್ಚಿಸ್ಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬೇಕು, ಅದಕ್ಕೆ ಪ್ರಯತ್ನ ಮಾಡಿ. ಜಿಮ್ಮಿಗೆ ಹೋಗೋ ಪ್ರಯತ್ನ ಮಾಡಿ. ಅದನ್ನೆಲ್ಲ ಬಿಟ್ಟಿದ್ರೆ ಪ್ರಕೃತಿಯನ್ನ ಆನಂದಿಸಲಿಕ್ಕೆ ಬೇರೆ ಯಾವ್ಯಾವುದೋ ಜಾಗಗಳಿಗೆ ಹೋಗಿ, ರಿಲೇಟಿವ್ಸ್ ಮನೆಗಳಿಗೆ ಹೋಗಿ, ಅಥವಾ ನಿಮ್ಮ ಸಮಸ್ಯೆಗಳನ್ನು ಯಾರು ಆಲಿಸ್ತಾರೆ ಅಂಥ ಸ್ನೇಹಿತರ ಹತ್ರ, ಆತ್ಮೀಯರ ಹತ್ರ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳುವ ಪ್ರಯತ್ನ ಮಾಡಿ. ಅದರಿಂದ ಆಚೆ ಬರುವ ಪ್ರಯತ್ನವನ್ನು ಮಾಡಿ. ಸಾಯಬೇಕು ಅಂತ ಯಾವತ್ತೂ ಕೂಡ ನಿರ್ಧಾರ ತೆಗೆದುಕೊಳ್ಬೇಡಿ. ಇಷ್ಟೆಲ್ಲ ಟಿಪ್ಸ್ ಇದ್ರೂ ಸಹ ಈ ಮಾತುಗಳಲ್ಲಿ ನಾನು ಹೇಳಿಬಿಟ್ಟೆ, ಆದರೆ ಪ್ರಾಕ್ಟಿಕಲ್ ಆಗಿ ಇದು ಎಷ್ಟು ವರ್ಕೌಟ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಇದರಿಂದ ಆಚೆ ಬರಲಿಕ್ಕೆ ಆಗಲಿಲ್ವಾ, ಆಗ ಸೈಕಾಲಜಿಸ್ಟ್ ಕಡೆಯಿಂದ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ನೀವೇನಾದರೂ ಪ್ರೀತಿ ಮಾಡಿ ಬ್ರೇಕಪ್ ಆಗಿದ್ರೆ ಯಾವ ರೀತಿ ಅನುಭವಿಸಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.